ಅಂದರೆ ಅದು ತಪ್ಪಲ್ವಲ್ಲ, ಯಾಕಂದರೆ ನಾನು ಆ ಬದುಕನ್ನು ಬದುಕಬೇಕು, ನಾನು ಅಂಥ ಲೈಫನ್ನು ಲೀಡ್ ಮಾಡಬೇಕು, ನಾನು ಏನಾದರೂ ಸಾಧನೆ ಮಾಡಬೇಕು, ಬೇರೆಯವ್ರನ್ನ ನೋಡಿದಾಗ ನಾನು ಎಲ್ಲಾದರೂ ಗುರುತಿಸ್ಕೊಳ್ಬೇಕು ಅಂತ ಅಂದ್ಕೊಳ್ಳೋದು ಖಂಡಿತವಾಗೂ ತಪ್ಪಲ್ಲ. ಯಾವಾಗ ನೋಡಿ, ನಾನು ಒಳ್ಳೆ ಬಟ್ಟೆ ಹಾಕಬೇಕು, ಆ ಆಸೆ ತಪ್ಪಲ್ಲ. ಆದರೆ ಅವರು ಸೂಟ್ ಹಾಕ್ತಾರೆ ಅಂತ ನಾನು ಸೂಟ್ ಹಾಕಬಾರ್ದು. ನನಗೆ ಕಾರ್ ತೊಗೋಬೇಕು ಅನ್ನೋದು ಸರಿ ಇದೆ, ಯಾಕೆಂದರೆ ನನಗೆ ಅವಶ್ಯಕತೆ ಇದ್ದರೆ ಕಾರಲ್ಲಿ ಓಡಾಡಬೇಕು. ಆದರೆ ಅವರು ಬೆಂಚ್ ತಗೊಂಡಿದ್ದಾರೆ ಅಂತ ನಾನು ಬೆಂಚ್ ತಗೋಬೇಕು ಅವಶ್ಯಕತೆ ಇಲ್ಲದೇ ಇದ್ದರು, ನನ್ನ ದುಡಿಮೆಗೂ ಮೀರಿ ಆ ಕಾರ್ ತಗೊಳ್ಳೋದಿದ್ದರೆ ಆಗ ಜೀವನವೇ ಕಷ್ಟ ಆಗೋಕ್ಕೆ ಶುರುವಾಗ್ತದೆ. ಜೀವನದಲ್ಲಿ ಕಷ್ಟ ಒಳ್ಳೆಯದು, ಜೀವನದಲ್ಲಿ ಶ್ರಮ ಹಾಕೋದು ಒಳ್ಳೆಯದು. ಆದರೆ ಜೀವನನೇ ಶ್ರಮ ಆಗೋದ್ರೆ, ಬದುಕೋದೇ ಶ್ರಮ ಆದರೆ, ಬದುಕೋದೇ ಕಷ್ಟ ಆದರೆ ಆಗ ಏನಾಗ್ತದೆ? ಹಾಗಾಗಿ ನಿಮಗೆ ಅವಶ್ಯಕತೆ ಇದೆ ಒಳ್ಳೆ ಬಟ್ಟೆ, ನಿಮಗೆ ಅವಶ್ಯಕತೆ ಇದೆ ಒಳ್ಳೆ ಕಾರು, ನಿಮಗೆ ಅವಶ್ಯಕತೆ ಇದೆ ನಾನು ಹೀಗೆ ಬದುಕಬೇಕು ಅಂತಿದ್ದರೆ ಅದು ತಪ್ಪಲ್ಲ. ಆದರೆ ಅವ್ರು ತಗೊಂಡಿದ್ದಾರೆ ಅಂತ ನಾನು ತಗೊಳ್ಳೋದು, ನನ್ನ ಸ್ನೇಹಿತ ಇಂಥ ಕಾರಲ್ಲಿ ಓಡಾಡ್ತಾನೆ ಅಂತ ನಾನು ತಗೋಬೇಕು ಅಂದ್ಕೊಳ್ಳೋದು, ಅವನು ಅಂಥ ಬಟ್ಟೆ ಹಾಕ್ತಾ ಇದ್ದಾನೆ ಅಂತ ಸಾಲ ಮಾಡಿ ಆದರೂ ಅನಾವಶ್ಯಕವಾಗಿ ಖರ್ಚು ಮಾಡೋದು. ನೋಡಿ, ನೀಡ್ಸ್ ಬೇರೆ ಇದೆ, ವಾಂಟ್ಸ್ ಬೇರೆ ಇದೆ. ನೀಡ್ಸ್ ಓಕೆ, ನಮ್ಮ ನೀಡ್ಸ್ಗಳಿದು, ಅದು ಬೇಕು. ಆದರೆ ವಾಂಟ್ಸ್, ಆಸೆಗಳು, ಬಯಕೆಗಳೇನಿದೆ ಅದು ಹೆಚ್ಚಾದರೆ ಆಗ ಸಮಸ್ಯೆ, ಜೀವನವೇ ಸಮಸ್ಯೆ ಆಗಕ್ಕೆ ಶುರುವಾಗ್ತದೆ. ಈ ಉದ್ದೇಶ ಒಳ್ಳೆಯದಲ್ಲ ಅಂತಷ್ಟೇ ಹೇಳ್ತಾ ಇರೋದು. ಒಳ್ಳೆ ಬಟ್ಟೆ ಹಾಕೋದು ಒಳ್ಳೆಯದು, ಒಳ್ಳೆ ಕಾರ್ ತಗೋಬೇಕು ಓಕೆ, ಒಳ್ಳೆ ಮನೇಲಿರಬೇಕು ಸರಿ, ನನ್ನ ಮನೆಯವರು ಎಲ್ಲರಿಗೂ ಕೂಡ ಒಂದು ಕಂಫರ್ಟ್ ಝೋನ್ ನಿರ್ಮಾಣ ಮಾಡಿಕೊಡ್ಬೇಕು ಅದು ಸರಿ. ಆದರೆ ಇನ್ನೊಬ್ಬರು ಹಾಗೆ ಬದುಕ್ತಾ ಇದ್ದಾರೆ ಅನ್ನೋ ಇಟ್ಕೊಂಡು ನಾವು ಹಾಗೆ ಬದುಕ್ತಾ ಇದ್ದರೆ ಆಗ ಜೀವನ, ಬದುಕು ದುರ್ಭರ ಆಗ್ತದೆ. ಹಾಗಾದರೆ ಈಗ ನಮ್ಮ ಲೈಫ್ ಪರ್ಪಸನ್ನು ನಾವೇ ಹುಡ್ಕೊಂಡು ಹೋಗೋದಾ ಅಥವಾ ನಾವೇ ಮಾಡೋದಾ? ನಮ್ಮ ಲೈಫ್ ಪರ್ಪಸ್ ಇದೆ ಅನ್ನೋದನ್ನು ಎಲ್ಲಿಗೆ ಹುಡ್ಕೊಂಡು ಹೋಗೋದು? ಲೈಫ್ ಪರ್ಪಸ್ ಕಂಡುಕೊಳ್ಳೋಕ್ಕೆ ಹಿಮಾಲಯಕ್ಕೆ ಹುಡ್ಕೊಂಡು ಹೋಗಬೇಕಾದದ್ದಿಲ್ಲ, ಯಾವುದೋ ದೇಶಗಳಿಗೆ ಹುಡ್ಕೊಂಡು ಹೋಗಬೇಕಾದದ್ದಿಲ್ಲ. ನಿಮ್ಮ ಒಳಗೆ ಇದೆ, ಅಲ್ಲಿ ನೀವು ಕಂಡುಕೋಬೇಕು. ಲೈಫ್ ಪರ್ಪಸ್ ಅಂದರೆ ನನಗೆ ಯಾವುದು ಸಂತೋಷ ಕೊಡ್ತಾ ಇದೆ, ಇನ್ನೊಬ್ರು ಏನಾದರೂ ಹೇಳ್ಬೋದು, ನನಗೆ ಈ ಕೆಲಸ ಮಾಡೋದ್ರಿಂದ ಸಂತೋಷ ಇದೆ. ನೋಡಿ, ನನ್ನ ಹಿಂದೆ ಪಾಶ್ಚಿಮಾತ್ಯರು ತುಂಬ ಜನರು ನೋಡಿದ್ದೀವಿ ನಾವು. ಯಾರೋ ಒಬ್ಬರು ಚಿಂಪಾಂಜಿ ಬಗ್ಗೆ ಅಧ್ಯಯನ ಮಾಡಬೇಕು ಅನ್ನಿಸ್ತು. 20 ವರ್ಷಗಳು ಪೂರ್ಣವಾಗಿ ಚಿಂಪಾಂಜಿ ಅಧ್ಯಯನಕ್ಕೆ ಮೀಸಲಿಟ್ಟು ಇಡೀ ಜಗತ್ತೇನಾಯಿತು ಗೊತ್ತಾಗಲಿಲ್ಲ. ಇಡೀ ಜಗತ್ತಿನಲ್ಲಿ ಯಾರ್ಯಾರು ಏನೇನು ಹಣ ಮಾಡಿದ್ರು, ಎಷ್ಟು ಅದ್ರ ಬಗ್ಗೆ ಯೋಚನೆ ಇರಲಿಲ್ಲ. ಆ ರೀತಿ ಡೆಡಿಕೇಟ್ ಮಾಡಬೇಕು. ಹಾಗೆ ಮಾಡೋಕ್ಕೆ ಮುಂಚೆ ಎಸ್ ಇದು ನನ್ನ ಪರ್ಪಸ್, ಇಲ್ಲಿ ನಂಗೆ ಸಂತೋಷ ಇದೆ ಅಂತ ಅಂದ್ಕೊಂಡಾಗ ಆ ಚಿಂಪಾಂಜಿಗಳ ನಡುವೆ ಆಕೆ ಸಂತೋಷವನ್ನು ಕಂಡುಕೊಳ್ಳು. ಆದರೆ ನಾವೇನು ಮಾಡ್ತಾ ಇದ್ದೀವಿ, ಜನರ ನಡುವೆ, ಜನರು ಏನು ಹೇಳ್ತಾರೆ, ಜನರು ಏನು ಹೊಗಳುತ್ತಾರೆ, ಅಯ್ಯೋ ನೀನು ಇಂಥ ಸಾಧನೆ ಮಾಡ್ತಾ ಇದೆಯಪ್ಪ ಅಂತ ಹೊಗಳಲಿ ಅನ್ನೋ ಕಾರಣಕ್ಕಾಗಿ ನಮಗಿಷ್ಟ ಇಲ್ಲದೇ ಇದ್ದರು, ನಮಗೆ ಕಷ್ಟ ಆದರೂ, ನಮ್ಮ ಮನಸ್ಸಿಗೆ ಅದು ಬೇಕಾಗಿಲ್ಲ ಅಂತ ಅನಿಸಿದ್ರು ಕೂಡ ನಾವು ಆ ಕೆಲಸದಲ್ಲಿ ಮುಂದುವರಿತೀವಿ. ಇದು ನಿಜವಾದ ಪರ್ಪಸ್ ಅಲ್ಲ. ಯಾವುದು ನನ್ನ ಜೀವನಕ್ಕೆ ಸಂತೋಷವನ್ನು ಕೊಡ್ತಾ ಇದೆ, ನಾನು ಕೆಲಸ ಮಾಡ್ತಾ ಇದ್ದರೆ ಎಷ್ಟೇ ಕಷ್ಟ ಆದರೂ ಹಸಿವು ಅನ್ನೋದನ್ನು ಮರೆತು ನಾನು ಅದರಲ್ಲಿ ತೊಡಗ್ತಾ ಇದ್ದೀನಿ ಅಂದರೆ ಅದು ನಿಜವಾದ ನಮ್ಮ ಪರ್ಪಸ್. ಅಂದರೆ ಅದು ಈಗ ಕೆಲಸದಲ್ಲಿ, ಈಗ ನಾವು ಮಾಡ್ತಿರುವಂಥ ಕೆಲಸನೂ ಕೂಡ ಅದು ನಮ್ಮ ಪರ್ಪಸ್ ಆಗಿರಬಹುದು. ಖಂಡಿತ ಆಗಿರ್ಬೋದು. ನೋಡಿ, ಒಬ್ಬ ಮೂರ್ತಿ ಕೆತ್ತುತ್ತಾ ಇದ್ದಾನೆ, ಅವನಿಗೆ ಮೂರ್ತಿ ಕೆತ್ತೋದೇ ಅವನಿಗೆ ಸಂತೋಷ ಇರ್ತದೆ. ಇಲ್ಲದೇ ಇದ್ದರೆ ಮೂರ್ತಿ ಕೆತ್ತೋದನ್ನು ಯಾರೂ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಅದರಲ್ಲಿ ಇಂಟ್ರೆಸ್ಟ್ ಇರಬೇಕು, ಅವನಿಗದು ಸಂತೋಷ ಕೊಡಬೇಕು. ಹಾಗೆ ಕೊಟ್ಟಾಗ ಮಾತ್ರ ಮೂರ್ತಿಯನ್ನು ಕೆತ್ತುವ ಕಲೆಗೇನಿದೆ ತೊಡಗ್ತಾನೆ. ಅವನು ಅದರಲ್ಲಿ ಇಂಟ್ರೆಸ್ಟ್ ಇರೋ ಕಾರಣದಿಂದ, ಅದರಲ್ಲಿ ಆಸಕ್ತಿ ಇರೋ ಕಾರಣದಿಂದ, ಅದರಲ್ಲಿ ಶ್ರದ್ಧೆ ಇರೋ ಕಾರಣದಿಂದಾಗಿ ಅವನು ಕೆತ್ತೋದಕ್ಕೆ ಶುರು ಮಾಡಿದರೆ ಅವನಿಗೆ ಹಸಿವು ಮರ್ತು ಹೋಗ್ತದೆ, ಮಳೆ ಮರ್ತು ಹೋಗ್ತದೆ, ಮನೇಲಿ ಯಾರಿದ್ದಾರೆ ಅನ್ನೋದು ಮರ್ತು ಹೋಗ್ತದೆ. ಕೇವಲ ಇಬ್ಬರೇ ಇರ್ತಾರಲ್ಲಿ, ಒಂದು ಆ ಕಲ್ಲು, ಇನ್ನೊಂದು ಅವನು. ಯಾಕೆ? ಅವನ ಪರ್ಪಸ್ ಅದಾಗಿದೆ, ಅವನ ಶ್ರದ್ಧೆ ಅದರಲ್ಲಿದೆ, ಅದರಲ್ಲಿ ಸಂತೋಷ ಕಾಣ್ತಾ ಇದ್ದಾನೆ. ಆ ಮೂರ್ತಿ ಕೆತ್ತಿ ನಿಂತಾಗ, ಅದು ನೋಡಿದಾಗ ಅವನಿಗೊಂದು ಹೆಮ್ಮೆ ಆಗ್ತದೆ. ಆ ರೀತಿಯಾಗಿ ನಿಮ್ಮ ಕೆಲಸದಲ್ಲಿ ಆಗ್ತಾ ಇದೆಯಾ? ಅದು ಯಾವುದೇ ಇರ್ಬೋದು, ಕಸ ಗುಡಿಸೋದೇ ಇರಬಹುದು, ಅದನ್ನು ಚೆನ್ನಾಗಿ ಮಾಡ್ತಾ ಇದ್ದೀರಾ, ಅದರಲ್ಲಿ ನಿಮಗೆ ಸಂತೋಷ ಕಾಣ್ತಾ ಇದೆಯಾ, ಅದನ್ನು ಮಾಡಬೇಕಾದ್ರೆ ನಿಮ್ಮನ್ನು ನೀವು ಮರ್ತು ಹೋಗ್ತಾ ಇದ್ದೀರಾ, ಅದರ ಅರ್ಥ ನಿಮ್ಮ ಪರ್ಪಸ್ ಅದು ಅಂತ. ಹಾಗಾದರೆ ನಿಮ್ಮ ಪರ್ಪಸ್ ಯಾವುದು ಸರ್? ನನ್ನ ಪರ್ಪಸ್ ನಾನು ಆನಂದವಾಗಿರೋದು ಅಂತ. ಬೇರೆಯವರು ಹಾಗೆ ಆನಂದವಾಗಿ ಬದುಕಲಿ, ಆ ಬದುಕೋದು ಹೇಗೆ ಅಂತ ಕಲಿಸೋದು, ಎರಡೇ ನನ್ನ ಪರ್ಪಸ್. ಒಂದು, ನಾನು ಆನಂದವಾಗಿರೋದು, ನಾನು ಇಷ್ಟು ಆನಂದವಾಗಿರೋಕೆ ಏನು ಕಾರಣ ಆಗಿದೆಯೋ ಅದನ್ನು ಎಲ್ರಿಗೂ ಕೊಟ್ಟು ಅವರುಗಳು ಆನಂದವಾಗಿ ಇರೋ ಹಾಗೆ ಮಾಡೋದು. ಹಾಗಾದ್ರೆ ಒಂದು ಲೈಫ್ ಪರ್ಪಸ್ ಇಲ್ಲದೆ ಲೈಫ್ ಲೀಡ್ ಮಾಡೋಕ್ಕಾಗತ್ತಾ? ಆಗ ಪ್ರಾಣಿಗಳಾಗಿಬಿಡ್ತೀವಿ ನಾವು. ನಮಗೂ ಪ್ರಾಣಿಗಳಿಗೂ ಏನೋ ಒಂದು ವ್ಯತ್ಯಾಸ ಇದೆ. ಅವಕ್ಕಿರೋದು ಒಂದೇ, ತಿನ್ನಬೇಕು, ಏನೋ ಸಂತಾನ ಮಾಡಬೇಕು,
ಓಡಾಡ್ಕೊಂಡಿರ್ಬೇಕು, ನಿದ್ದೆ ಮಾಡಬೇಕು, ಇಷ್ಟೇ ಅದಕ್ಕಿರೋವಂಥ ಪರ್ಪಸ್. ಆದರೆ ಮನುಷ್ಯನಿಗೆ ಕೇವಲ ಇದೇ ಅಲ್ಲ, ತಿಂದು ಹುಂಡು ಮಲಗಲಿಕ್ಕಷ್ಟೇ ಬಂದಿಲ್ಲ ಅವನು, ಇದನ್ನು ಮೀರಿ ಏನನ್ನೋ ಮಾಡಬೇಕಾಗಿದೆ ಅವನು. ಹಾಗೆ ಏನನ್ನು ಮಾಡಬೇಕಾಗಿದೆ ಅನ್ನೋದು ಅವ್ನು ಕಂಡುಕೋಬೇಕು. ಪರ್ಪಸ್ಸೇ ಇಲ್ಲದೆ ನನ್ನ ಜೀವನಕ್ಕೆ ಏನು ಗೊತ್ತು ಗುರಿ, ಬೆಳಗ್ಗೆ ಎದ್ದೇಳ್ತಾ ಇದ್ದೀನಿ, ನನಗೆ ಗುರಿ ಇಲ್ಲ. ಗುರಿ ಇಲ್ಲದೆ ಇದ್ದರೆ ಅವ್ನು 12 ಗಂಟೆಗೆ ಎದ್ದೇಳ್ತಾನೆ. ಗುರಿ ಇದ್ದರೆ 5 ಗಂಟೆಗೆ ಎದ್ದು ಹೇಳ್ತಾನೆ. ಯಾಕೆ? ಆ ಗುರಿ ಮುಟ್ಟಿಲ್ಲ ನೀನು, ಇನ್ನೂ ಸಾಧನೆ ಮಾಡ್ತಾ ಇಲ್ಲ ನೀನು, ಮುಟ್ಟಬೇಕಾಗಿದೆ. ಚುಚ್ಚುತ್ತದೆ ಒಳಗಡೆಯಿಂದ, ಎಬ್ಬಿಸ್ತದೆ. ಆ ಕನಸೇ, ಆ ಪರ್ಪಸ್ಸೇ ಅವನನ್ನು ಎಬ್ಬಿಸ್ತದೆ. ಹಾಗೆ ಪರ್ಪಸ್ಸೇ ಇಲ್ಲದೆ ಇದ್ದರೆ 12 ಗಂಟೆ ಆದರೂ ಮಲಗಿರ್ತಾನೆ. ಇದಕ್ಕೆ ಯಾರಾದರೂ ಜೀವನ ಅಂತಾರ? ಬೆಳಗ್ಗೆ ಎದ್ದೇಳಬೇಕು ಅನ್ನೋದಕ್ಕೊಂದು ಕಾರಣ ಇರಬೇಕು. ಹಾಗೆ ಕಾರಣ ನಮ್ಮಲ್ಲಿ ಇಲ್ಲ ಅಂತ ಆದರೆ ಅವನಿಗೆ ಬದುಕಿಗೆ ಅರ್ಥವೇ ಇಲ್ಲ ಅಂತ. ಬಟ್ ಈಗ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಈ ಯುವಕರೆಲ್ಲ ಜಾಸ್ತಿ ಕನ್ಫ್ಯೂಸ್ ಆಗ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸಿಲ್ವ? ಎಲ್ಲ ಇನ್ಫಾರ್ಮೇಷನ್ಗಳನ್ನು ತಗೊಂಡು ಯಾವುದು ಸರಿ, ಯಾವುದು ತಪ್ಪು, ಯಾವುದು ನನ್ನ ಲೈಫ್ ಪರ್ಪಸ್, ಇಂಥದ್ದೆಲ್ಲ ಯೋಚನೆಗಳನ್ನು ಮಾಡಿ ಇದರಲ್ಲೇ ಕಳೆದು ಹೋಗ್ತಾ ಇದ್ದಾರೆ. ಮೇ ಬಿ ಇವಾಗ ಯೂತ್ಸ್ ಅಂದ್ಕೊಂಡಿರ್ಬೋದು, ನಾನು ರೀಲ್ಸ್ ನೋಡೋದೇ ನನ್ನ ಲೈಫ್ ಪರ್ಪಸ್ ಅಂತ. ತಪ್ಪೇನಿಲ್ಲ. ಕಣ್ಣು ಹೋಗಲ್ಲ ಅಂತಾದರೆ, ಕಣ್ಣು ಮಂಜಾಗಲ್ಲ ಅಂತಾದರೆ, ಅದರಿಂದನೇ ಹಣ ಬರ್ತಾ ಇದ್ದರೆ, ಅದರಿಂದನೇ ಸಂಜೆ ಆದರೂ ನಿದ್ದೆಗೇನು ಡಿಸ್ಟರ್ಬ್ ಆಗಲ್ಲ ಅಂತ ಹೇಳಿದ್ರೆ ಏನಾಗ್ಬಿಡ್ತದೆ? ತುಂಬ ರೀಲ್ಸ್ ನೋಡ್ತಾ ಇದ್ದರು, ಮೈಂಡ್ ಡಿಸ್ಟ್ರಾಕ್ಟ್ ಆಗ್ತದೆ, ನಿದ್ದೆ ಬರಲ್ಲ, ಈ ಥರದೊಂದು ಕಣ್ಣುಗಳು ಸ್ಟ್ರೈನ್ ಆಗ್ತದೆ. ಆದರೆ ಪರ್ಪಸ್ಸೇ ಹೆಚ್ಚಿದ್ರೆ ಅದನ್ನೇ ಮಾಡಿದ್ರೆ ಏನು ತಪ್ಪಲ್ಲ ಅಂತ. ಉದ್ದೇಶ ಮುಖ್ಯ, ಏನು ಪಡ್ಕೋತಾರೆ ಅನ್ನೋದು. ಅದನ್ನೇ ಹೇಳಿದ್ದು ನೋಡಿ. ಇವತ್ತಿಗೆ ಅದು ಸಂತೋಷ ಆಗಿ ಇನ್ನು 2 ವರ್ಷದ ನಂತರ ಕಣ್ಣು ಮಂಜಾಗಿ, ನಿದ್ದೆ ಬರದೆ, ಡಿಪ್ರೆಸ್ಗೊಳಗಾಗಿ, ರೀಲ್ಸ್ ನೋಡೋದೇ ನನಗೆ ದೊಡ್ಡ ಅನಾಹುತ ಆಯಿತು ಅಂತ ನಿಮಗೆ ಗಿಲ್ಟಿ ಆಗಲ್ಲ ಅಂತ ಆಗೋದಿದ್ದರೆ, 5 ವರ್ಷ ಆದಮೇಲೂ ನಿಮಗೆ ಈ ಗಿಲ್ಟಿ ಫೀಲ್ ಆಗಲ್ಲ ಅಂದರೆ ರೀಲ್ಸೇ ನೋಡಿ, ಹೆಚ್ಚು ಇನ್ಫಾರ್ಮೇಷನ್ನೇ ಗ್ಯಾದರ್ ಮಾಡಿ. ಆದರೆ 100% ಒಂದು 5 ವರ್ಷದಲ್ಲಿ ಈ ರೀಲ್ಸ್, ಈ ಮೋರ್ ಇನ್ಫಾರ್ಮೇಷನ್, ಇವುಗಳೇ ನನಗೆ ತುಂಬ ಅಡ್ಡಿ ಆಯಿತು, ತಲೆನೋವಾಯಿತು ನನಗೆ ಅಂತ ಅನ್ನಿಸ್ತದೆ. ಹಾಗಾಗಿ ಈಗಲೇ ಎಚ್ಚೆತ್ಕೊಳ್ಳಿ. ನೋಡಬೇಡಿ ಅಂತ ಹೇಳಲ್ಲ, ನಿಮಗೆ ಎಷ್ಟು ಅವಶ್ಯಕತೆ ಇದೆ. ನಾನು ಕೂಡ ನೋಡ್ತೀನಿ ರೀಲ್ಸ್ನ, ನನಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ನೋಡ್ತೀನಿ. ನನಗೆ ಗೊತ್ತಾಗ್ತಿದೆ ಇಷ್ಟೇ ನನಗೆ ಬೇಕಾಗಿತ್ತು, ಇನ್ನು ಜಾಸ್ತಿ ಇವತ್ತು ನೋಡಬಾರ್ದು, ತೊಂದರೆ ಇಲ್ಲ ಅಂತ. ನನ್ನನ್ನು ಅದು ಹಿಡಿದಿಟ್ಟಿಲ್ಲ, ಆ ರೀಲ್ಸ್ ನನ್ನನ್ನು ಹಿಡಿದಿಟ್ಟಿಲ್ಲ. ನನ್ನ ಕೈನಲ್ಲಿ ಮೊಬೈಲ್ ಇದೆ, ನನ್ನ ಬೆರಳಿನಲ್ಲೇ ಆ ರೀಲ್ಸ್ ತಿರುಗಿಸೋದಿದೆ. ಯಾವಾಗ ಸ್ಟಾಪ್ ಮಾಡಬೇಕು ಅನ್ನೋದು ನನ್ನ ಬೆರಳಿಗೆ, ನನ್ನ ಮೆದುಳಿಗೆ ಗೊತ್ತಿದೆ. ಅದು ನಿಮಗೆ ಗೊತ್ತಿದ್ದರೆ ರೀಲ್ಸ್ ನೋಡಿ. ಅದು ಗೊತ್ತಿಲ್ಲದೆ, ಟೈಮೇ ಹೋಗೋದು ಗೊತ್ತಿಲ್ಲದೇ ಇರುವಷ್ಟು ಮೈ ಮರೆತು, ಕಣ್ಣು ಸ್ಟ್ರೈನ್ ಮಾಡಿಕೊಂಡು, ತಲೆನೋವು ಮಾಡಿಕೊಂಡು, ನಿದ್ದೆ ಬರದೇ ಇರುವಷ್ಟು ನೋಡ್ತಾ ಇದ್ದರೆ ಆಗ ಅದು ಅನಾಹುತ ಆಗ್ತದೆ. ಬಟ್ ಈ ಜೆನ್ಸಿ ಕಿಡ್ಗಳೆಲ್ಲ ತಮ್ಮನ್ನು ಬೇರೆಯವ್ರ ಜೊತೆ ಕಂಪೇರ್ ಮಾಡೋದು ಜಾಸ್ತಿ, ಬಿಕಾಸ್ ಇದರಿಂದನೇ. ಯಾಕಂದರೆ ಅವ್ರ ಲೈಫ್ ಚೆನ್ನಾಗಿದೆ, ನನ್ನ ಲೈಫ್ ಹೀಗಿದೆ ಅನ್ನೋದು. ಈ ಕಂಪೇರ್ ಮಾಡೋದನ್ನು ಅವ್ರು ಕಡಿಮೆ ಮಾಡ್ಕೊಳ್ಳೋದು ಹೇಗೆ? ಯಾಕಂದರೆ ಈಗ ಒಂದೇ ಸಲ ಬಿಡಿ ಅಂದರೆ ಅದು ಕಷ್ಟ ಅಂತ ಅನಿಸುತ್ತೆ. ಅದು ಕಡಿಮೆ ಮಾಡ್ಕೊಳ್ಳೋದು ಹೇಗೆ? ನೋಡಿ, ಇನ್ನೊಬ್ಬರನ್ನ ಕಂಪೇರ್ ಮಾಡಿಕೊಂಡೇ ಬದುಕೋದು ಬಹಳ ಕಷ್ಟ, ತಪ್ಪು. ಅವರೇ ಅದನ್ನೇ ಯೋಚನೆ ಮಾಡಲಿ. ನನ್ನನ್ನೇ ಇನ್ನೊಬ್ಬರಿಗೆ ಕಂಪೇರ್ ಮಾಡ್ತಾರೆ, ಇನ್ನೊಬ್ಬ ನಟನಿಗೆ ನನ್ನನ್ನು ಕಂಪೇರ್ ಮಾಡ್ತಾ ಇದ್ದರೆ ನನ್ನತನ ಏನಾಯ್ತಾಗ? ನನ್ನದು ಅನ್ನೋ ಒಂದು ವ್ಯಕ್ತಿತ್ವ ಇದೆಯಲ್ಲ, ಅದು ಎಲ್ಲಿ ಹೋಯ್ತು? ಅದನ್ನು ನಾಶ ಆಗ್ತಾ ಇದೆ, ಅದು ನನಗೆ ಗೊತ್ತಿಲ್ಲದೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಆಗ ನೀವು ಇನ್ನೊಬ್ರಿಗೆ ಕಂಪೇರ್ ಮಾಡೋದ್ರಲ್ಲಿ ನಿಮಗೆ ಪ್ರಶ್ನೆಗೆ ಉತ್ತರ ಬಂದುಬಿಡ್ತದೆ. ಇನ್ನೊಬ್ಬರಿಗೆ ನೀವು ಕಂಪೇರ್ ಮಾಡ್ತಾ ಇದ್ದರೆ, ಅವರು ಇನ್ನೊಬ್ಬರು ಈಗ ಉದಾಹರಣೆಗೆ 4 ಜನ ಮಕ್ಕಳಿದ್ದಾರೆ, ಅಪ್ಪ ಆದವರು ದೊಡ್ಡ ಮಗನಿಗೆ ಸಣ್ಣ ಮಗನಿಗೆ ಕಂಪೇರ್ ಮಾಡ್ತಾ ಇದ್ದರೆ, ಇವನು ಹೇಳ್ತಾನೆ, ಅವನು ನೀನು ಅಷ್ಟು ದೊಡ್ಡವನು, ನನಗಿಂತ ಹೆಚ್ಚು ಓದಿದ್ದಾನೆ, ನಾನು ಇನ್ನೂ ಓದಬಹುದು, ಅಲ್ಲಿ ತನಕ ಹೋಗ್ಬೋದು, ಅದೇನು ಆಗಲ್ಲ ಅಂತೇನಿಲ್ಲ. ಆದರೆ ಕಂಪೇರ್ ಮಾಡ್ತಾ ಇದ್ದರೆ ಅವನ ಸಾಮರ್ಥ್ಯ ಏನು, ನನ್ನ ಸಾಮರ್ಥ್ಯ ಏನು? ಈ ರೀತಿಯಾಗಿ ನಿಮಗೆ ನೀವೇ ಪ್ರಶ್ನೆ ಹಾಕ್ಕೊಂಡ್ರೆ ಇನ್ನೊಬ್ಬರಿಗೆ ಕಂಪೇರ್ ಮಾಡೋದು ಎಷ್ಟು ತಪ್ಪು ಅನ್ನೋದು ಗೊತ್ತಾಗ್ತದೆ. ಹೀಗೆ ಕಂಪೇರ್ ಮಾಡಿಕೊಂಡೇ ಜೀವನ ಇದ್ದರೆ ನಿಮ್ಮದು ಅಂತ ಒಂದು ವ್ಯಕ್ತಿತ್ವ ಇದೆ, ನಿಮ್ಮತನ ಅಂತ ಒಂದಿದೆ. ಅದು ಕಳ್ಕೊಂಡಾಗ ನಿಮ್ಮ ಜೀವನದ ಪರ್ಪಸ್ ಹಾಳಾಗ್ತದೆ. ಲಾಂಗ್ ಟರ್ಮ್ನಲ್ಲಿ ನೀವೇನು ಸಾಧಿಸಬೇಕಾಗಿತ್ತಲ್ಲ ಅದನ್ನು ಸಾಧಿಸೋಕ್ಕಾಗಲ್ಲ. ನನ್ನ ಸಲಹೆ ಯಾವತ್ತಿಗೂ ಒಬ್ಬೊಬ್ಬರ ವ್ಯಕ್ತಿತ್ವ ಒಂದೊಂದು ಥರ. ನೀವು ಒಬ್ಬರು ಬರೆದಂತೆ ABCD ಏನಿದೆಯಲ್ಲ, ಪ್ರತಿಯೊಬ್ಬರು ಬರೀರಿ. ಪ್ರತಿಯೊಬ್ಬರು ಬರೆಯೋದ್ರಲ್ಲೂ ಒಂದು ವ್ಯತ್ಯಾಸ ಇದೆ. ತಿಳಿದವರೇ ಹೇಳ್ತಾರೆ, ಬೆರಳು ಹಚ್ಚು ಏನಿದೆ, ಇಷ್ಟು ಸುಮಾರು 800 ಕೋಟಿ ಜನ ಇದ್ದಾರೆ. 800 ಕೋಟಿ ಜನಕ್ಕೂ ನಿಮ್ಮ ಬೆರಳು ಹಚ್ಚು ಒಂದೇ ಥರ ಇಲ್ಲ, 800 ಕೋಟಿಯಷ್ಟು ವ್ಯತ್ಯಾಸ ಇದೆ. ಅರ್ಥಾತ್ ಏನು, ಈ ಸೃಷ್ಟಿಯಲ್ಲೇ ಪ್ರತಿಯೊಬ್ಬರು ಭಿನ್ನ, ಬೇರೆ ಬೇರೆ ನಿನ್ನದೇ ಆದಂಥ ವೈವಿಧ್ಯತೆ ಇದೆ ಅನ್ನೋದನ್ನು ಪ್ರಕೃತಿಯ ನಮಗೆ ಕೊಟ್ಟಿದೆ. ನೀನು ಪ್ರಕೃತಿಗೆ ವಿರುದ್ಧವಾಗಿ, ನೇಚರ್ಗೆ ವಿರುದ್ಧವಾಗಿ, ಯೂನಿವರ್ಸಲ್ಗೆ ವಿರುದ್ಧವಾಗಿ ಅವರ ರೀತಿ ನಾನು ಇರಬೇಕು ಅಂತ ಬಯಸ್ತಾ ಇದ್ದರೆ, ಅವರಲ್ಲಿರೋ ಒಳ್ಳೆತನ ನೀವು ತಗೋ. ಅವರಲ್ಲಿ ಈ ಅಂಶ ನನಗೆ ಬೇಕಿತ್ತು,
ಈ ರೀತಿ ಬದುಕಿದ್ರೆ, ಈ ಡಿಸಿಪ್ಲಿನಲ್ಲಿ ಬದುಕಿದ್ರೆ, ಈ ರೀತಿಯಾಗಿ ಸಾಧನೆ ಮಾಡಿದರೆ ನಾನು ಎತ್ತರಕ್ಕೆ ಹೋಗ್ಬೋದು ಅನ್ನುವಂಥ ಕೆಲವು ಅಂಶಗಳನ್ನು ತಗೋಬೇಕು ನಾವು. ಆದರೆ ಅವರೇ ನಾನು ಆಗುವಂತೆ ಆಗಿಬಿಟ್ರೆ ನಿಂದೊಂದು ಮುಖ ಇದೆಯಲ್ಲ, ನಿನ್ನದೇ ಒಂದು ಜನ್ಮದ ಉದ್ದೇಶ ಇದೆಯಲ್ಲ, ಅದು ಮಿಸ್ ಆಗ್ತದೆ, ಸಾರ್ಥಕತೆ ಇರಲಾಗ. ಹಾಗೆ ಇವತ್ತಿನ ಯೂತ್ಸ್ ಅಂತ ನನ್ನ ಸಲಹೆ ಏನು ಅಂದರೆ, ನಿಮ್ಮದೇ ಒಂದು ವ್ಯಕ್ತಿತ್ವ ಇದೆ, ಅದಕ್ಕೆ ತಕ್ಕಂತೆ ನಿಮ್ಮ ಜೀವನ ಕಟ್ಕೊಳ್ಳಿ. ಆದರೆ ಪ್ರತಿಯೊಬ್ಬರಿಂದನೂ ಏನೋ ಒಂದು ವಿಶೇಷತೆ ಇದೆ. ದತ್ತಾತ್ರೇಯರ ಬಗ್ಗೆ ಹೇಳ್ತಾರೆ, ದತ್ತಾತ್ರೇಯರು ಗುರುವಿನ ಗುರು ಅಂತ ಅವ್ರು ಕರೆಯೋದು ನಾವು. ಅವ್ರ ಬಗ್ಗೆ ಹೇಳ್ತಾರೆ, ಅವರೇ ಹೇಳ್ಕೊಳ್ಳೋದು, ನನಗೆ ಯಾರು ಗುರು ಅಂದರೆ ಪ್ರಕೃತಿಯಲ್ಲಿ ಪ್ರತಿಯೊಬ್ಬರು ಗುರು. ನಾನು ಒಂದೊಂದರಿಂದ, ನಾಯಿಯಿಂದ ಒಂದು ಕಲ್ತಿದ್ದೀನಿ, ಕಾಗೆಯಿಂದ ಒಂದು ಕಲ್ತಿದ್ದೀನಿ, ಈ ಮರದಿಂದ ಏನೋ ವಿದ್ಯೆ ಕಲ್ತಿದ್ದೀನಿ. ಹಾಗಾಗಿ ನನಗೆ 24 ಜನ ಗುರುಗಳು ಅಂತ ದತ್ತಾತ್ರೇಯರು ಹೇಳೋದು. 24 ಕಡೆಯಿಂದ ಒಬ್ಬ ಬೆಸ್ತನಿಂದ ಒಂದನ್ನು ಕಲ್ತಿದ್ದೀನಿ. ಹಾಗೆ ನೀವು ಕೂಡ ಒಬ್ಬೊಬ್ಬರಿಂದನೂ ಒಂದೊಂದು ವಿದ್ಯೆ ಕಲೀರಿ, ಒಂದೊಂದು ವಿಷಯನ ತಗೊಳ್ಳಿ. ಆದರೆ ಅದನ್ನು ಕೂಡ ನಿಮಗೆ ಬೇಕಾದಂತೆ, ನಿಮ್ಮ ವ್ಯಕ್ತಿತ್ವಕ್ಕೆ ಬೇಕಂತೆ ಅದನ್ನು ನೀವು ತಗೋಬೇಕು.